ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಕನ್ನಡ ಲಾಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಪರ್ಫೆಕ್ಟಾಗಿ ಇದು ಪೈಪಿಂಗನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕಪ್ಪ ಅಂತಂದರೆ ಸಾಕಷ್ಟು ಬಿಗ್ನರ್ಸ್ಗಳಿಗೆ ಪೈಪಿಂಗ್ ಮಾಡ್ತೀವಿ, ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವ ರೀತಿ ಪೈಪಿಂಗ್ ಮಾಡಬೇಕು, ಪರ್ಫೆಕ್ಟಾಗಿ ನೀಟಾಗಿ ಯಾವ ರೀತಿ ಪೈಪಿಂಗನ್ನು ಮಾಡಬೇಕು, ಒಂದು ಟ್ರಿಕ್ ಇದೆ. ಆ ಟ್ರಿಕ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ನನ್ನ ಒಂದು ವಿಡಿಯೋನ ಸಡನ್ನಾಗಿ ವಾಚ್ ಮಾಡ್ಬೋದು. ಬನ್ನಿ, ತಡ ಮಾಡೋದು ಬೇಡ, ಯಾವ ರೀತಿ ಪೈಪಿಂಗನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಮೊದಲೇನಪ್ಪ ಅಂದರೆ, ನಾವು ಕ್ರಾಸಾಗಿ ಬಟ್ಟೆನ ತೊಗೊಂಡಿರ್ತೀವಿ. 1 ಇಂಚ್ ಅಗಲದ ಬಟ್ಟೆನ ಪೈಪಿಂಗ್ಗೋಸ್ಕರ ತೊಗೊಂಡಿರ್ತೀವಲ್ವ. ತೊಗೊಂಡಾದಮೇಲೆ ಪೈಪಿಂಗ್ ಮಾಡಬೇಕಾದ್ರೆ ದುಂಡಿಗೆ ಬರೋದಿಲ್ಲ, ಸ್ವಲ್ಪ ದೊಡ್ಡದು ಸಣ್ಣದು ಚಿಕ್ಕದು ಆ ಥರ ಎಲ್ಲ ಬರ್ತಾ ಇರುತ್ತೆ. ಅದನ್ನು ಯಾವ ರೀತಿ ಕರೆಕ್ಟಾಗಿ ಒಂದೇ ರೀತಿ ಬರೋ ರೀತಿ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿರ್ತೀರಲ್ವ, ಆ ಕ್ರಾಸಾಗಿ ಕಟ್ ಮಾಡಿ ಒಂಚೂರು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಎಲ್ಲ ಈ ರೀತಿ ಹೊಲ್ಕೊಂಡಿರ್ತೀರಲ್ವ. ಹೊಲ್ಕೊಂಡಾದ್ಮೇಲೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂದರೆ, ಕೆಳಗಡೆ ಬಟ್ಟೆ ಒಂದು ಚೂರು ಇರಬಾರ್ದು. ಅಂದರೆ ಎಕ್ಸ್ಟ್ರಾ ಇರೋ ಬಟ್ಟೆನ ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಇದು ಎಕ್ಸ್ಟ್ರಾ ಇರೋ ಬಟ್ಟೆನ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಂಡ್ರೆ ನಮಗೆ ಪೈಪಿಂಗು ನೀಟಾಗಿ ಬರುತ್ತೆ. ಎರಡೂ ಬ್ಲೌಸಿಂದು ಪೀಸು ಮತ್ತು ಪೈಪಿಂಗ್ ಹಾಕಿರ್ತೀವಲ್ವ, 2 ಪೀಸು ಎಕ್ಸ್ಟ್ರಾ ಅನ್ನೋದು ಇರಬಾರ್ದು. ಎಕ್ಸ್ಟ್ರಾ ಇದ್ದರೆ ನಮಗೆ ಟರ್ನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇದೆಲ್ಲ ಬಟ್ಟೆ ಇದೆ ಅಲ್ವಾ, ಇದು ಅಷ್ಟೂ ಒಳಗಡೆ ಹೋಗಬೇಕು. ಈ ರೀತಿ ಒಳಗಡೆ ಹೋದರೆ ನಮಗೆ ಪೈಪಿಂಗು ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕೊಂಬರ್ಬೇಕು. ನಿಮಗೆ ಸ್ಟಿಚ್ ಹಾಕಿ ತೋರಿಸ್ತೀನಿ. ಅಷ್ಟೂ ಬಟ್ಟೆನ ಒಳಗಡೆ ತಳ್ಕೋಬೇಕು. ತಳ್ಳಿ ಈ ರೀತಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕೊಂಡ್ರಿ. ಸ್ಟಾರ್ಟಿಂಗು ಸ್ವಲ್ಪ ಬಟ್ಟೆ ದಪ್ಪ ಇರೋದ್ರಿಂದ ದಾರ ಸ್ವಲ್ಪ ಕಟ್ಟಾಗೋ ಚಾನ್ಸ್ ಇರುತ್ತೆ. ಕರೆಕ್ಟಾಗಿ ಈ ಥರ ಒಳಗಡೆ ಅನ್ಕೊತ ಈ ಥರ ಫೋಲ್ಡ್ ಮಾಡ್ಕೊತ ಎಷ್ಟು ಒಂದು ಲೆವೆಲ್ಗೆ ಎಷ್ಟು ಬೇಕಾಗುತ್ತೋ, ಸ್ಟಾರ್ಟಿಂಗ್ ಯಾವ ರೀತಿ ಒಂದು ಮೆಜರ್ಮೆಂಟ್ ಕೊಟ್ಟಿರ್ತೀವೋ ಅದೇ ರೀತಿ ಒಂದು ಮೆಜರ್ಮೆಂಟನ್ನು ಕೊಟ್ಕೊಂತ ಒಂದು ಪೈಪಿಂಗನ್ನು
ಇರ್ಬೋದು ನಂದು ಒಂದು ಪೈಪಿಂಗು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ಎರಡು ಕಡೆನೂ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ನಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತು ಟರ್ನ್ ಆಗೋ ಚಾನ್ಸಸ್ ಇರೋದೇ ಇಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಏನು ಬಟ್ಟೆನ ಬಿಟ್ಕೋಬಾರ್ದು. ಕರೆಕ್ಟಾಗಿ 1 ಇಂಚ್ ಅಗಲದ ಬಟ್ಟೆ ತೊಗೊಂಡ್ರೆ ನಮಗೆ ಈ ರೀತಿ ಪೈಪಿಂಗ್ ಅನ್ನೋದು ಬರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೆ ಅಪ್ಪಿ ಏನಾದರೂ ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂಚೂರು ಆಚೆ ಈಚೆ ಹೋಯ್ತು ಅಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ಕರೆಕ್ಟಾಗಿ ದುಂಡುಗಾಗಿ ಮತ್ತು ಒಂದೇ ಸಮ ನಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸಾಕಷ್ಟು ಜನಕ್ಕೆ ನಾನು ನೋಡ್ತಾ ಇರ್ತೀನಿ, ಟರ್ನ್ ಆಗುತ್ತೆ ಅದು ಪೈಪಿಂಗು, ಈ ಥರ ಉಲ್ಟಾ ತಿರುಗಿ ಬಿಡುತ್ತೆ. ಆ ರೀತಿ ಎಲ್ಲ ಆಗೋದಿಲ್ಲ. ಈ ಒಂದು ಟಿಪ್ಸನ್ನು ಉಪಯೋಗ ಮಾಡಿದರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನೀವೇನಾದರೂ ಒಂದು ಸಲನಾದರೂ ಈ ರೀತಿ ಒಂದು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ಹೊಸದಾಗಿ ಏನಾದರೂ ಕಲಿತಾ ಇದ್ದರೆ ಇಂಥ ಒಂದು ವಿಡಿಯೋ ಬೇಕಂದರೆ ಒಂದು ವೇಳೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಒಂದು ಚಿಕ್ಕದಾಗಿ ಟಿಪ್ಸ್ಗಳಿದ್ದೇ ಇರುತ್ತೆ. ಖಂಡಿತವಾಗ್ಲೂ ಅದು ಉಪಯೋಗ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.